ನಮ್ಮ ಬೈಲಾ ಪ್ರಕಾರ ಪದಾಧಿಕಾರಿಗಳು ಇದು ಬೈಲಾ ಮಾಡೋಂಗಿಲ್ಲ ಅಂತೇಳಿ ಒಂದು ನಿಯಮ ಇದೆ ಅಂತೇಳಿ. ಸೊ ಅದನ್ನು ಸಿನಿ 90 ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ, ನೀವು ಬನ್ನಿ ಅಂತ ಕೇಳಿದ್ರು. ಸೊ ನಿರ್ಮಾಪ ಸಂಘದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಎಲ್ಲ ಆಫೀಸ್ ಬೇರರ್ಸು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ಹೊರಟರು. ಸೊ ಆ ಒಂದು 52 ಜನದಲ್ಲಿ ನಾನು ಒಬ್ಬ ಗೋವಾಗೆ ಹೋಗಿದ್ದೆ. ಏನು ಪ್ರತಿ ವರ್ಷ ಈ ಥರ ಟೂರ್ ಮಾಡ್ತಾ ಇದ್ರೆ ಹೇಗೆ ಪದಾಧಿಕಾರಿಗಳೆಲ್ಲ ಸೇರಿ? ಇಲ್ಲ, ಇದು ಗೋವಾ ಟ್ರಿಪ್ ಅಂತ ಏನು ಮಾಡಿಲ್ಲ. ಆ್ಯಕ್ಚುಲಿ ಒಂದು ಅಧ್ಯಕ್ಷ ಬಂದಮೇಲೆ ಒಂದು ಔಟ್ಸೈಡ್ ಕರ್ಕೊಂಡು ಹೋಗೋದು ಒಂದು ವಾಡಿಕೆ ಇತ್ತು. ಸೊ ಚೇಂಬರಿಂದ ಏನಾಗಿದೆ ಅಂದರೆ ಈಗ ಟೋಟಲಾಗಿ NM ಸುರೇಶ್ ಅವರೇ ಕರ್ಕೊಂಡೋಗಿದ್ದು, ಇದಕ್ಕೆ ಮಧ್ಯದಲ್ಲಿ ಯಾರು ಬೇರೆಯವ್ರು ಯಾರೂ ಇಲ್ಲ. ಸೊ ನಾವು ಅಲ್ಲಿ ಹೋಗಿ ಒಂದು ಸಾಯಂಕಾಲ 6-6:30 ಗೋವಾ ರೀಚ್ ಆದೋ ಮೊನ್ನೆ. ಸೊ ಟಿಫನ್ ಎಲ್ಲ ಊಟಕ್ಕೆ ರೆಡಿ ಆಗೋಣ ಬನ್ನಿ ಅಂತೇಳಿ 7 ಗಂಟೆಗೆ ಎಲ್ಲ ಊಟಕ್ಕೆ ಸ್ಟೇ ಆಯಿತು. ಸೊ 8-8:30 9 ಗಂಟೆವರೆಗೆ ಆಗಿದ ತಕ್ಷಣ ಊಟ ಮಾಡ್ತಾಯಿದ್ರು. ಸೊ ರಥವರ ಮಂಜು ಎದುರುಗಡೆ ಕೂತಿದ್ರು, ಇವರು ಆಂತರ್ಯ ಸತೀಶ್, ಹುಚ್ಚ ಸತೀಶು ಈ ಕಡೆ ಕೂತಿದ್ದ. ಸೊ ದಿಢೀರಂತ ಒಬ್ರಿಗೊಬ್ರು ಅವ್ರದ್ದು ಗಲಾಟೆಗಳು ನಡೀತು, ಮಾತು. ಸೊ ಮಾತಾಡ್ತಿದ್ದಂಗೆ ಊಟ ಮಾಡ್ತಿದ್ದು ಪ್ಲೇಟಲ್ಲೇ ತೆಗೆದು ರಥವರ ಮಂಜುಗೆ ಹಣೆಗೆ ಹೊಡೆದ್ಬಿಟ್ರು, ಅದು ಸತೀಶ್ ಅವರು. ಸೊ ಹೊಡೆದಿದ ತಕ್ಷಣ ಏನಾಗೋಯ್ತು, ಓಪನ್ ಆಗಿ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಅದು ಎದುರುಗಡೆ ಇದ್ದಿದ್ದು ಸ್ಪೋರ್ಟ್ಸ್ ವುನ್ನ ತೆಗೆದು ಜೋರಾಗಿ ಹಣೆಗೆ ಹೊಡೆದಿದ್ದರಿಂದ 3-4 ಬರೆ ಬಂದ್ಬಿಡ್ತು. ಸೊ ಎಲ್ಲ ಕಡೆನೂ ಬ್ಲಡ್ ಸ್ಟಾರ್ಟ್ ಆಯಿತು. ನಾನು ಹಿಂದೆ ನಾವು ಸುಂದರರಾಜ್ ಅವರು, ಬಾಮ, ಗಿರೀಶು ಎಲ್ಲ ಕೂತಿದ್ದು. ಸೊ ನಾವು ಇಮ್ಮಿಡಿಯೇಟಾಗಿ ಮಧ್ಯಕ್ಕೆ ಬಿಡ್ಸೋಕ್ಕೆ ಹೋಗ್ಬೇಕಲ್ಲ, ನಾವೇನು ಮಾಡಿದೆ, ಇಮ್ಮಿಡಿಯೇಟಾಗಿ ಎದ್ದು ಮಧ್ಯದಲ್ಲಿ ಬಿಡ್ಸೋಕ್ಕೆ ಹೋದೆ. ಬಟ್ ಆ ಬಿಡಿಸೋ ಟೈಮಲ್ಲಿ ಸ್ಪೋರ್ಟ್ನಿಂದ ತೆಗೆದು ಒಂದು ಇಲ್ಲಿಗೆ ಚುಚ್ಚಿಬಿಟ್ಟ. ಸೊ ಚುಚ್ಚಿದ ತಕ್ಷಣ ನನಗೆ ಇದು ಮೂಗು ಓಪನ್ ಆಗಿ ಬ್ಲಡ್ ಎಲ್ಲ ಸೋರಿ ಎಲ್ಲ ಅಲ್ಲಿ ಸಡನ್ನಾಗಿ ಎಲ್ಲರಿಗೂ ಗಾಬರಿ. ಎಲ್ಲ 1 ಸೆಕೆಂಡಲ್ಲಿ ಇದೇನಾಯ್ತು ಅಂತ ನೋಡೋಷ್ಟರಲ್ಲಿ ಕಂಪ್ಲೀಟ್ ಚುಚ್ಚಿಬಿಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಊಟ ಮಾಡ್ತಿದ್ದಂಗೆ ಸಡನ್ನಾಗಿ ಪ್ಲೇಟಲ್ಲಿ ಹೊಡೆದಿದ ತಕ್ಷಣ ಎಲ್ಲರಿಗೂ ಗಾಬರಿ, ರಕ್ತ ಸಿಕ್ಕಾಬಿಟ್ಟೆ ಸೋರ್ಬಿಡ್ತು. ಸೊ ರಕ್ತ ಸೋರಿದಾಗ ನಾನು ಮಧ್ಯದಲ್ಲಿ ಹೋಗಿ ಬಿಡ್ಸೋಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಕೈಯಲ್ಲಿ 2 ಕಡೆ 2 ಫೋರ್ಕ್ಸ್ ಬಂದಿದೆ ಅಂತ ನೋಡಲಿಲ್ಲ. ಸೊ ಅದರಿಂದ ಮೇಲೆ ಒಂದು ಕೆಳಗಡೆ 2 ಚುಚ್ಚಿಬಿಟ್ಟು ಸೊ ನನಗೆ ಕಂಪ್ಲೀಟ್ಲಿ ಬ್ಲಡ್ ಲಾಸ್ ಆಗೋಯ್ತು. ಸೊ ಮೂಗೊಂದು ಕಂಪ್ಲೀಟ್ಲಿ ಓಪನ್ ಆಗಿದ್ದರಿಂದ ನನಗೆ ಏನು ಮಾಡಬೇಕು ಅನ್ನೋದೇ ತೋಚಲಿಲ್ಲ. ಸೊ ಸಡನ್ನಾಗಿ ಎಲ್ಲ ಬಂದರು, ಸೇರಿದ್ರು, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ. ಸೊ ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ನನಗೆ ಅಲ್ಲಿ ಆ ಟ್ರೀಟ್ಮೆಂಟ್ ನನ್ನ ಫ್ಯಾಮಿಲಿ ಡಾಕ್ಟ್ರಿಗೆ ತೋರಿಸ್ಬೇಕು, ಯಾಕಂದ್ರೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಮೂಮೆಂಟ್ ಇತ್ತು. ಸೊ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 11 ಗಂಟೆಗೇ ನಾನು ಬೆಂಗಳೂರಿಗೆ ಬಂದು ಮಣಿಪಾಲ್ ಸೆಂಟ್ರಲ್ಲಿ ಅಡ್ಮಿಟ್ ಆಗಿ ನನ್ನ ಕಂಪ್ಲೀಟ್ಲಿ ಒಂದು ಚರ್ಚೆ ಇದು ಎಲ್ಲ ಪೂರ್ತಿ ಚೆಕ್ ಮಾಡಿಸ್ಕೊಂಡೆ. ಏನು ಸತೀಶ್ ಆರ್ಯ ಅವ್ರನ್ನ ಕುಡಿದಿದ್ದ ಕಾರಣಕ್ಕೆ ಇದೆಲ್ಲ ಆಯ್ತಾ ಅಂತ? ಕುಡಿದಿದ್ರು 100%. ಬಟ್ ಮ್ಯಾಂಡ್ ಆಗಂತ ದೊಡ್ಡ ಗಲಾಟೆ ಏನಿಲ್ಲ. ಕೂತ್ಕೊಂಡು ಊಟ ಮಾಡ್ದಂಗೆ ಏಕಾಏಕಿ ತೆಗೆದು ದಡ ಅಂತ ಹೊಡೆದಾಕ್ಬಿಟ್ರೆ ಅದು ಯಾವ ರೀತಿ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಒಬ್ಬ ಪ್ರೊಡ್ಯೂಸರ್ಗೆ ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.